ಪ್ರವೇಶಕ್ಕಾಗಿ ನಡೀತಾ ಇರುವ ಅಗ್ನಿ ಪರೀಕ್ಷೆ ಶೋ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾನೆ ಇದೆ. ಕನ್ನಡ ಬಿಗ್ ಬಾಸ್ ಸೀಸನ್ಗೆ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಆರಂಭವೇ ವಿಶೇಷವಾಗಿರುತ್ತೆ. ಈಗಾಗಲೇ ಕಲರ್ಸ್ ಕನ್ನಡ ಅಗ್ನಿ ಪರೀಕ್ಷೆ ಶೋನ ಹಲವು ಪ್ರೋಮೋಗಳನ್ನು ಬ್ಯಾಕ್ ಟು ಬ್ಯಾಕ್ ಬಿಡುಗಡೆ ಮಾಡ್ತಾನೆ ಇದೆ. ಹೌದು, ಆಗಸ್ಟ್ 16ರಿಂದ ಅಧಿಕೃತವಾಗಿ ಆರಂಭವಾಗಲಿರುವ ಈ ಸೀಸನ್ಗಾಗಿ ಸಾಮಾನ್ಯ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ತೀವ್ರಗೊಂಡಿದೆ. ತೀರ್ಪುಗಾರರ ಮುಂದೆ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರೆ ಮಾತ್ರ ಬಿಗ್ ಬಾಸ್ ಮನೆಗೆ ಕಾಲಿಡುವ ಅವಕಾಶ ದೊರೆಯಲಿದೆ. ಈ ಕುರಿತು ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿರುವ ಹೊಸ ಪ್ರೋಮೋಗಳು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಈ ಪ್ರೋಮೋದಲ್ಲಿ ಸಂಗೀತ ಶೃಂಗೇರಿ ಖಡಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಸ್ಟೇಜ್ಗೆ ಎಂಟ್ರಿ ಕೊಟ್ಟ ಇಬ್ಬರು ಮಹಿಳೆಯರಲ್ಲಿ ನಿಮ್ಮ ಫೋನ್ ಅನ್ನು ನೀವೇ ಒಡೆದು ಹಾಕಿ ಎಂದು ಹೇಳಿದ್ದು, ಅವರಿಬ್ರು ಕಲ್ಲಿಗೆ ಗುದ್ದಿ ತಮ್ಮ ತಮ್ಮ ಫೋನ್ ಅನ್ನು ಒಡೆದು ಹಾಕಿದ್ದಾರೆ. ಬಳಿಕ ಅಳ್ತಾ ಇರೋ ಹುಡುಗಿ ಬಳಿ ಏನಾದ್ರೂ ಮಾಡು ಅಂದಾಕ್ಷಣ ಅಸಲಿಯತ್ತು ಹೊರಗೆ ಬರುತ್ತೆ ಅಲ್ವಾ ಅಂತ ಸಂಗೀತ ಶೃಂಗೇರಿ ಸಿಟ್ಟಲ್ಲೇ ಕೇಳಿದಂತೆ ತೋರಿಸಿದ್ದಾರೆ. ಬಾಯಿಗೆ ಮಾಸ್ಕ್ ಹಾಕಿಕೊಂಡು ವೇದಿಕೆಗೆ ಬಂದ ಮತ್ತೊಬ್ಬ ವ್ಯಕ್ತಿಯ ಒಂದು ಹೇಳಿಕೆಗೆ ಎಲ್ಲರೂ ಶಾಕ್ ಆಗಿದ್ದಾರೆ. ನಿಮ್ಮ ಉದ್ಯೋಗ ಏನು ಎಂದು ಕೇಳಿದ ತಕ್ಷಣ ಮಾಸ್ಕ್ ತೆಗೆದು ಉದ್ಯೋಗ ಏನೂ ಇಲ್ಲ ಎಂದ ಆ ವ್ಯಕ್ತಿಗೆ ನಟಿ ಶ್ರುತಿ, ಉದ್ಯೋಗಂ ಪುರುಷ ಲಕ್ಷಣಂ, ಗಂಡಾದ ಮೇಲೆ ಉದ್ಯೋಗ ಇರಲೇಬೇಕು ಎನ್ನುವ ರೀತಿ ತಿಳಿಸಿದ್ದಾರೆ. ಆಗ ಆ ವ್ಯಕ್ತಿ, ನಿಮ್ಮ ಸಿನಿಮಾಗಳನ್ನು ನಾವು ದುಡ್ಡು ಕೊಟ್ಟು ನೋಡ್ತೀವಿ, ಆದರೆ ಕೆಲ ಸೆಲೆಬ್ರಿಟಿಗಳು ಸ್ವಂತ ಸಿನಿಮಾಕ್ಕೆ ಟಿಕೆಟ್ ತೆಗೆದುಕೊಳ್ಳೋದಿಲ್ಲ ಎಂದಾಗ ಆತನ ಮಾತಿಗೆ ಎಲ್ಲರೂ ಶಾಕ್ ಆಗಿರುವ ರೀತಿಯು ತೋರಿಸಿದ್ದಾರೆ. ಇದಾದ ಬಳಿಕ ಫಿಸಿಕಲ್ ಆಗಿ ನಂಗಿಂತ ನೀವು ಫಿಟ್ ಇದ್ದೀರಾ ಎಂದು ಸಂಗೀತ ಶೃಂಗೇರಿ ಆ ವ್ಯಕ್ತಿಗೆ ಚಾಲೆಂಜ್ ನೀಡಿ ಸೋಲಿಸಿ ರಿಜೆಕ್ಟ್ ಮಾಡಿದ್ದಾರೆ. ಇದಾದ ಕೂಡಲೇ ಆ ವ್ಯಕ್ತಿ ಮತ್ತೊಂದು ಚಾನ್ಸ್ಗಾಗಿ ರಿಕ್ವೆಸ್ಟ್ ಮಾಡೋ ರೀತಿ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ವ್ಯಕ್ತಿತ್ವ ಸಾಲಲ್ಲ, ಬದಲಾಗಿ TRPಗಾಗಿ ಅವ್ರೇನು ಹೇಳಿದ್ರು ಮಾಡಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬೇಕು ಅಂದ್ರೆ ಜನ ಸಾಮಾನ್ಯರು ಅಸಾಮಾನ್ಯರಾಗಬೇಕು ಎಂದು ಬಿಗ್ ಬಾಸ್ ವಾಯ್ಸ್ ಜೊತೆಗೆ ಕಲರ್ಸ್ ಕನ್ನಡ ಕ್ಯಾಪ್ಷನ್ ಕೂಡ ಕೊಟ್ಟಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಕಲರ್ಸ್ ವಾಹಿನಿ ರಿಲೀಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರೋಮೋಗಳು ಕೂಡ ಪಾಸಿಟಿವ್ ಜೊತೆಗೆ ಶೋ ಬಗ್ಗೆ ನೆಗೆಟಿವ್ ಭಾವನೆ ಬರೋ ತರನೇ ಇದೆ. ಈ ಬಾರಿಯ ಬಿಗ್ ಬಾಸ್ ನೋಡಲು ಕಾಯ್ತಾ ಇದ್ದೀವಿ ಅಂತ ಕೆಲವರು ಕಮೆಂಟ್ ಮಾಡಿದ್ರೆ, ಜನರ ಫೀಲಿಂಗ್ ಜೊತೆ ಆಟ ಆಡ್ತಾ ಇದ್ದಾರೆ, ಶೋ ಮೇಲೆ ಗೌರವ ಕಡಿಮೆ ಆಗ್ತಾ ಇದೆ ಅನ್ನೋ ಕಾಮೆಂಟ್ಸ್ಗಳು ಇವೆ. ಒಟ್ಟಿನಲ್ಲಿ ದೊಡ್ಡ ಮನೆಯೊಳಗೆ ಕಾಲಿಡುವ ಮುಂಚೆಯೇ ಸಾಮಾನ್ಯರು ಈ ಅಗ್ನಿ ಪರೀಕ್ಷೆ ಎಂಬ ಕಠಿಣ ಹಾದಿಯಲ್ಲಿ ದಾಟಬೇಕಿರುವುದು ಈ ಬಾರಿ ಬಿಗ್ ಬಾಸ್ ಮೇಲಿನ ನಿರೀಕ್ಷೆಯನ್ನು ದುಪ್ಪಟ್ಟುಗೊಳಿಸಿದೆ.